ಏಕಲವ್ಯನ ಕಥೆ. ಏಕಲವ್ಯ ನಿಷಾದ ಬುಡಕಟ್ಟಿನ ಒಬ್ಬ ಯುವ ರಾಜ್ಕುಮಾರ. ಬಿಲ್ಲುಗಾರಿಕೆಯಲ್ಲಿ ಅವರು ಬಹಳ ಪ್ರಸಿದ್ಧರಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಏಕಲವ್ಯ ಅಸಾಧಾರಣ ಬಿಲ್ಲುಗಾರನಾಗುವ ತೀವ್ರವಾದ ಬಯಕೆಯನ್ನು ಹೊಂದಿದ್ದನು. ರಾಜ್ಕುಮಾರರಾದ ಪಾಂಡವರು ಮತ್ತು ಕೌರವರನ್ನು ಕಲಿಸುತ್ತಿದ್ದ ಪ್ರಖ್ಯಾತ ದ್ರೋಣಾಚಾರ್ಯರಿಂದ ಕಲಿಯಲು ಅವನು ಬಯಸಿದನು. ಏಕಲವ್ಯನ ದೃಢತೆ. ಏಕಲವ್ಯನು ದ್ರೋಣಾಚಾರ್ಯರ ಬಳಿಗೆ ಬಂದಾಗ ಅವರು ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿರಾಕರಿಸಿದರು. ದ್ರೋಣಾಚಾರ್ಯರು ಕೇವಲ ರಾಜ್ಕುಮಾರರಿಗೆ ಮಾತ್ರ ತರಬೇತಿ ನೀಡಲು ಬದ್ಧರಾಗಿದ್ದರು. ಏಕಲವ್ಯನು ನಿರಾಶೆಗೊಂಡರೂ ತನ್ನ ನಿರ್ಧಾರದಿಂದ ಹಿಂಜರಿಯಲಿಲ್ಲ. ಅವನು ಕಾಡಿಗೆ ಹಿಮ್ಮೆಟ್ಟಿದನು ಮತ್ತು ಅಚಲವಾದ ಸಂಕಲ್ಪದಿಂದ ದ್ರೋಣಾಚಾರ್ಯರ ಮಣ್ಣಿನ ವಿಗ್ರಹವನ್ನು ಮಾಡಿದನು. ಸ್ವಯಂ ಕಲಿತ ಪಾಂಡಿತ್ಯ. ಏಕಲವ್ಯನು ಆ ವಿಗ್ರಹವನ್ನು ತನ್ನ ಗುರುವಿನಂತೆ ಭಾವಿಸಿ ಕಠಿಣವಾದ ಸ್ವಯಂಅಭ್ಯಾಸವನ್ನು ಪ್ರಾರಂಭಿಸಿದನು. ಅವನ ಗಮನ ಮತ್ತು ಸಮರ್ಪಣೆ ಎಷ್ಟು ತೀವ್ರವಾಗಿತ್ತೆಂದರೆ ಅವನು ಶೀಘ್ರದಲ್ಲೇ ದ್ರೋಣಾಚಾರ್ಯರ ನೆಚ್ಚಿನ ಶಿಷ್ಯನಾದ ಅರ್ಜುನನನ್ನು ಮೀರಿಸುವ ಅಸಾಧಾರಣ ಕೌಶಲ್ಯದ ಬಿಲ್ಲುಗಾರನಾದನು. ಗುರುವಿನ ಬೇಡಿಕೆ. ಒಂದು ದಿನ ದ್ರೋಣಾಚಾರ್ಯ ಮತ್ತು ಅರ್ಜುನ ಕಾಡಿನಲ್ಲಿ ಏಕಲವ್ಯನನ್ನು ನೋಡಿದರು. ಅವನ ಪ್ರತಿಭೆಯಿಂದ ಅವರು ಆಶ್ಚರ್ಯಚಕಿತರಾದರು. ಏಕಲವ್ಯನು ತನ್ನನ್ನು ಗುರುವೆಂದು ಪರಿಗಣಿಸುತ್ತಾನೆ ಎಂದು ದ್ರೋಣಾಚಾರ್ಯರಿಗೆ ತಿಳಿದಾಗ ಅವರು ಅವನಿಗೆ ಗುರು ದಕ್ಷಿಣೆಯನ್ನು, ಶಿಕ್ಷಕನಿಗೆ ಕೃತಜ್ಞತೆಯ ಸಾಂಪ್ರದಾಯಿಕ ಕಾಣಿಕೆ ಕೇಳಿದರು. ಏಕಲವ್ಯನ ಕೌಶಲ್ಯವು ಅರ್ಜುನನ ಪ್ರಾಬಲ್ಯಕ್ಕೆ ಧಕ್ಕೆ ತರುತ್ತದೆ ಎಂದು ತಿಳಿದ ದ್ರೋಣಾಚಾರ್ಯರು ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಕೇಳಿದರು. ಒಂದು ಶ್ರೇಷ್ಠ ತ್ಯಾಗ. ಏಕಲವ್ಯನು ಯಾವುದೇ ಹಿಂಜರಿಕೆಯಿಲ್ಲದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣಾಚಾರ್ಯರಿಗೆ ಅರ್ಪಿಸಿದನು. ಈ ತ್ಯಾಗವು ಅವನ ಬಿಲ್ಲುಗಾರಿಕೆಯ ಕೌಶಲ್ಯಗಳಿಗೆ ವಿನಾಶಕಾರಿಯಾದರೂ ಅವನ ಗುರುಗಳ ಬಗ್ಗೆ ಅವನು ಹೊಂದಿದ್ದ ಅಪ್ರತಿಮ ಭಕ್ತಿ ಮತ್ತು ಗೌರವವನ್ನು ಪ್ರದರ್ಶಿಸಿತು. ಪರಂಪರೆ. ಏಕಲವ್ಯನ ಕಥೆಯು ಸಮರ್ಪಣೆ, ಸ್ವಾವಲಂಬನೆ ಮತ್ತು ಭಕ್ತಿಯ ಬಲವಾದ ಕಥೆಯಾಗಿದೆ. ದುರದೃಷ್ಟಕರ ಘಟನೆಗಳ ಹೊರತಾಗಿಯೂ ಏಕಲವ್ಯನು ಆದರ್ಶ ವಿದ್ಯಾರ್ಥಿಯ ಸಂಕೇತವಾಗಿ ಉಳಿದಿದ್ದಾನೆ ಮತ್ತು ತಲೆಮಾರುಗಳನ್ನು ಪ್ರೇರೇಪಿಸುತ್ತಾನೆ.